ಹಲೋ ನಮಸ್ಕಾರ. ಟೆಕ್ ಕನ್ನಡ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡೋದು ವಾಟ್ಸಪ್‌ದು 3 ಮೈನ್ ಫೀಚರ್ಸ್ ಬಂದು 3 ಫೀಚರ್ಸು ತುಂಬಾ ಹೆಲ್ಪ್‌ಫುಲ್ ಆಗಿರುತ್ತೆ ಮತ್ತೆ ಡೇ ಟು ಡೇ ಲೈಫ್‌ಗೆ ತುಂಬಾ ಯೂಸ್ ಆಗುತ್ತೆ. ಆ 3 ಫೀಚರ್ಸ್‌ನ ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಟೆಕ್ ಕನ್ನಡ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ನಿಮಗೆ ಫಸ್ಟ್ ಫೀಚರ್ ತೋರಿಸ್ಕೊಡ್ತೀನಿ. ನಿಮ್ಮದು ವಾಟ್ಸಪ್ ಆ್ಯಪಿಗೆ ಬಂದರೆ ವಾಟ್ಸಪ್ ಆ್ಯಪಲ್ಲಿ ನೀವು ಫಸ್ಟ್ ಫೀಚರ್ ಬಂದು 2 ಫ್ಯಾಕ್ಟರ್ ಅಥೆಂಟಿಕೇಷನ್ನು. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಯಾವುದೇ ಸಿಸ್ಟಮ್ಗೆ ಹೊಸದಾಗಿ ಲಾಗಿನ್ ಆಗ್ತಿದ್ದೀರಾ ಅಂದಾಗ ಅದು ನಿಮ್ಮದು OTP ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಏನು ಮಾಡಿರ್ತೀರ ಅದಕ್ಕೆ. ಅದ್ರ ಜೊತೆಗೆ ನಿಮ್ಮದು ಇನ್ನೊಂದು ಕೋಡ್ ಕೇಳುತ್ತೆ, ನೀವೇನು ಸೆಟ್ ಮಾಡ್ಕೊಂಡಿರ್ತೀರ ಅಂದರೆ. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಸುಮಾರು ಕಡೆ ನಿಮ್ಮದು ಮೊಬೈಲ್ ನಂಬರ್ OTP ತೊಗೊಂಡು ವಾಟ್ಸಪ್ನ ಹ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಆದರೆ ಈ ಕೋಡು ಇರೋದ್ರಿಂದ ಎರಡು ಸಲ ಅಥೆಂಟಿಕೇಷನ್ನ ಮಾಡುತ್ತೆ. ಇದು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇಲ್ಲಿ 3 ಡಾಟ್ ಏನಿದೆ ಅದಕ್ಕೆ ಬಂದು ಇದು ಸೆಟ್ಟಿಂಗ್ಸ್ ಏನಿರುತ್ತೆ, ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೇ ನೀವು ಇಲ್ಲಿ ಅಕೌಂಟ್ ಅಂತ ಏನು ಕಾಣ್ತಿದೆ, ಈ ಅಕೌಂಟ್ ಮೇಲೆ ಹೋದರೆ ನಿಮಗೆ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಆಪ್ಷನ್ ಕಾಣ್ತಿದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ, ಏನಂತ ಟರ್ನ್ ಆನ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಟರ್ನ್ ಆನ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿದು 6 ಡಿಜಿಟ್ ಪಿನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. 6 ಡಿಜಿಟ್ ಪಿನ್ನ ನಿಮ್ಮದು ಓನ್ ಏನೇ ಇರ್ಬೋದು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ನಾನು ಇವಾಗ ಸುಮ್ಮನೆ ಒಂದು ಪಿನ್ ಕೊಡ್ತೀನಿ. ಸೊ ಒಂದು ಸಲ ಪಿನ್ ಎಂಟರ್ ಮಾಡಿದ್ರೆ ಇನ್ನೊಂದು ಸಲ ಕನ್ಫರ್ಮೇಷನಿಗೆ ಕೇಳುತ್ತೆ. ಕನ್ಫರ್ಮೇಷನ್ ಕೊಟ್ಟು ಸೇವ್ ಮಾಡಿದ್ರೆ ಅದು ಅಪ್ಲಿಕೇಶನ್ ಸೇವ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ನು ಸಕ್ಸಸ್ಫುಲಿ ಅಥೆಂಟಿಕೇಟ್ ಆಗಿದೆ. ಸೊ ಒಂದು ಸಲ 2 ಸ್ಟೆಪ್ ವೆರಿಫಿಕೇಷನ್ ಅಥೆಂಟಿಕೇಟ್ ಆದರೆ ನೀವು ಇಲ್ಲಿ ಏನು ಇಮೇಲ್ ಅಡ್ರೆಸ್ ಇರುತ್ತೆ, ಈ ಇಮೇಲ್ ಅಡ್ರೆಸ್ನು ಕೂಡ ಅಪ್ಡೇಟ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನಿಲ್ಲಿ ಆಲ್ರೆಡಿ ಟೆಕ್ ಕನ್ನಡ ಅದು ಇಮೇಲ್ ID ಅಪ್ಡೇಟ್ ಮಾಡಿ ವೆರಿಫೈ ಮಾಡ್ಕೊಂಡಿದ್ದೀನಿ. ಇದೇನಕ್ಕೆ ವೆರಿಫೈ ಮಾಡ್ಕೋಬೇಕು ಅಂದರೆ, ಇಫ್ ಇನ್ ಕೇಸ್ ನಿಮ್ದೇನಾದರೂ ಪಿನ್ ಏನಾರು ಮರ್ತೋಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಕೋಡ್ನ ನಿಮ್ದು ಯಾವ ಇಮೇಲ್ IDಗೆ ರಿಜಿಸ್ಟರ್ ಆಗಿರ್ತೀರ ಅದಕ್ಕೆ ಕಳಿಸುತ್ತೆ. ಅದ್ರ ಮುಖಾಂತರ ನೀವು ಪಿನ್ನ ರೀಸೆಟ್ ಮಾಡ್ಕೋಬೋದು. ಸೊ ಇದೇನು ಮಾಡುತ್ತೆ, ನೀವು ಎಲ್ಲೇ ಒಂದು ಸಲ ಲಾಗಿನ್ ಆಗೋಕ್ಕೆ ಹೋದ್ರೂ ವಾಟ್ಸಪ್ಪಲ್ಲಿ ನೆಕ್ಸ್ಟ್ ಟೈಮಿಂದ ಅದು ನಿಮಗೆ ಲಾಗಿನ್ OTP ಆದಮೇಲೆ ಈ ಕೋಡು ಕೂಡ ಕೊಡುತ್ತೆ. ಇದು 2 ಲೇಯರ್ ಅಥೆಂಟಿಕೇಷನ್ ಆಗಿರೋದ್ರಿಂದ ನಿಮಗೆ ಹ್ಯಾಕಿಂಗ್ ಸಿಸ್ಟಮಲ್ಲಿ ಇದರಲ್ಲಿ ಎಲ್ಲ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ನಮ್ಮದು ಫಸ್ಟ್ ಫೀಚರು ವಾಟ್ಸಪ್ಪಲ್ಲಿ ತೋರಿಸ್ತಾರೆ. ಸೊ ಎರಡನೇ ಫೀಚರ್ ಬಂದು ನಿಮ್ಮದು ಬ್ಯಾಕಪ್ನ ತೊಗೊಳ್ಳೋದು. ಇವಾಗ ನೀವು ಹೊಸದಾಗಿ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಆಲ್ರೆಡಿ ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಲೋಕಲ್ ಸಿಸ್ಟಮ್ಗೆ ಆಲ್ರೆಡಿ ಬ್ಯಾಕಪ್ ಹೋಗ್ತಾ ಇರುತ್ತೆ. ಬ್ಯಾಕಪ್ ಏನಾರು ಹೋಗ್ತಿಲ್ಲ ಅಂದರೆ ನೀವು ಅದನ್ನು ಎನೇಬಲ್ ಮಾಡ್ಕೊಳ್ಳೋದಾಗಿರ್ಬೋದು. ಅದ್ರ ಜೊತೆಗೆ ನೀವು ನಿಮ್ಮದು ಅಕೌಂಟ್ ಗೂಗಲ್ ಅಕೌಂಟ್ನ ಕಾನ್ಫಿಗರ್ ಮಾಡೋದ್ರಿಂದ ಅದು ನಿಮಗೆ ಗೂಗಲ್ ಅಕೌಂಟ್ಗೂ ಕೂಡ ಬ್ಯಾಕಪ್ ಆಗ್ತಾ ಇರುತ್ತೆ, ಮೆಸೇಜಸ್ಸು ಇದೆಲ್ಲ. ಇಫ್ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ವಾಟ್ಸಪ್ ಅನ್ಇನ್ಸ್ಟಾಲ್ ಆಯಿತು ಅಥವಾ ಫೋನ್ ಲಾಸ್ಟ್ ಆಯಿತು ಅಂದರೆ ನೀವು ಹೊಸದಾಗಿ ವಾಟ್ಸಪ್ನ ಬೇರೆ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡಾಗ ಅದು ನಿಮಗೆ ಗೂಗಲ್ ಬ್ಯಾಕಪ್ಪಿಂದ ಮೇನ್ ಮೆಸೇಜಸ್ ಇದಿರುತ್ತೆ ಅದನ್ನು ರಿಸ್ಟೋರ್ ಮಾಡ್ಕೋಬೋದು. ಸೊ ಅದಕ್ಕೆ ನೀವು ಇಲ್ಲಿ ಇರೋ 3 ಆಪ್ಷನ್ಸಿಗೆ ಬಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಮೇಲೆ ಬಂದರೆ ನಿಮಗೆ ಇಲ್ಲಿ ಚಾಟ್ ಆಪ್ಷನ್ ಅಂತ ಏನಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಚಾಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಡೌನ್ ಬಂದರೆ ಇಲ್ಲಿ ನಿಮಗೆ ಚಾಟ್ ಬ್ಯಾಕಪ್ ಅಂತ ಏನು ಕಾಣ್ತಿದೆ, ಈ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಬ್ಯಾಕಪ್ ಅಂತ ಏನು ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ ಅಂತ ಏನು ಆಪ್ಷನ್ ಇದೆ ಅದನ್ನು ನೀವು ಟರ್ನ್ ಆನ್ ಮಾಡಬೇಕಾಗತ್ತೆ. ಸೊ ಇದು ಡೈಲಿ ವೀಕ್ಲಿ ಎಲ್ಲ ಇರುತ್ತೆ. ನೀವು ಡೈಲಿ ಕೊಟ್ಕೊಂಡ್ರೆ ಡೈಲಿ ನಿಮ್ಮದು ಬ್ಯಾಕಪ್ ಆಗ್ತಾ ಇರುತ್ತೆ. ಸೊ ಇದು ಎರಡನೇ ಫೀಚರು ನಾನು ತೋರಿಸ್ತಾ ಇರೋದು. ಲಾಸ್ಟ್ನೇ ಫೀಚರ್ ಬಂದು ಇಫ್ ಇನ್ ಕೇಸು ಇವಾಗ ನಿಮ್ದು ಯಾವುದೋ ಒಂದು ಚಾಟ್ ಇದೆ, ಇವಾಗ ನನ್ನದೇ ಇಲ್ಲೊಂದು ಚಾಟ್ ಇದೆ, ಇದು ನನಗೆ ಇಂಪಾರ್ಟೆಂಟ್ ಚಾಟು, ತುಂಬ ಇಂಪಾರ್ಟೆಂಟ್ ಕಾಂಟ್ಯಾಕ್ಟು, ಈ ಚಾಟ್ನ ನಾನು ಎಲ್ಲೂ ನೋಡಬಾರ್ದು, ಯಾರೂ ನೋಡಬಾರ್ದು ನನ್ನೊಬ್ಬನ ಬಿಟ್ಟು ಅನ್ನೋದಾದರೆ ನೀವು ಈ ಚಾಟ್ನ ಹೇಗೆ ಹೈಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈ ಚಾಟ್ ಓಪನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಚಾಟ್ ಲಾಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದು ಚಾಟ್ ಲಾಕ್ ಆಪ್ಷನ್ನು. ಇದನ್ನು ನೀವು ಎನೇಬಲ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಇರುತ್ತೆ, ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತ. ಇದರ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಒಂದು ಸಲ ಪಾಸ್ಕೋಡ್ ಕೇಳುತ್ತೆ. ಅದನ್ನು ಕೊಟ್ಟ ತಕ್ಷಣ ನಿಮ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ, ದಿಸ್ ಚಾಟ್ ಈಸ್ ಲಾಕ್ಡ್ ಅಂತ. ಸೊ ಫಾರ್ ಆ್ಯಡೆಡ್ ಪ್ರೈವಸಿ
ಚಾಟ್ ವಿಲ್ ಆಲ್ಸೋ ಬಿ ಲಾಗ್ಡ್ ಇನ್ ಸರ್ಟನ್ ಲಿಂಕ್ಡ್ ಡಿವೈಸಸ್ ಅಂತಲೂ ಕೊಟ್ಟಿದ್ದಾರೆ ನೋಡಿ. ಇದೇನಕ್ಕೆ ಅಂದರೆ ನೀವು ಇಲ್ಲಿ ಲಾಕ್ ಮಾಡ್ತೀರಾ ಅಂದರೆ ನಿಮ್ಮದು ವಾಟ್ಸಪ್ನೇನಾರ ಸಿಸ್ಟಮಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ರೆ, ಯಾವುದೇ ಸಿಸ್ಟಮಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ರೆ ಅಲ್ಲೂ ಕೂಡ ನಿಮಗಿದು ಚಾಟು ಲಾಕ್ ಆಗುತ್ತೆ, ನಿಮಗೆ ಅಲ್ಲೂ ಕೂಡ ಕಾಣಲ್ಲ ಇದು ಆಪ್ಷನ್ನು. ಸೊ ಇವಾಗ ನೋಡಿ ಇಲ್ಲೇ ಬಂದು ನೋಡಿದ್ರೆ ನಿಮ್ಮದಿಲ್ಲಿ ಚಾಟ್ ಏನಿದೆ ಅದು ಹೋಯಿತು. ಸೊ ಇಲ್ಲಿ ಈ ಲಾಕ್ಡ್ ಚಾಟ್ನ ಓಪನ್ ಮಾಡಬೇಕು. ಇವಾಗ ಮೆಸೇಜ್ ಮಾಡಿದ್ರು, ಇವಾಗ ನಾನು ಮೆಸೇಜ್ ಮಾಡ್ತಿದ್ದೆ ಹಾಯ್ ಅಂತ ಕಳಿಸ್ತೀನಿ, ಹಾಯ್ ಅಂತ ಕಳಿಸಿದ್ದೀನಿ ನೋಡಿ. ಇವಾಗ ಕಳಿಸಿದ್ದೀನಿ, ಆದರೆ ನೀವು ಇಲ್ಲಿ ವಾಟ್ಸಪ್ ಓಪನ್ ಮಾಡಿದ್ರೆ ನಿಮಗಿಲ್ಲಿ ಮೆಸೇಜಸ್ ಕಾಣಲ್ಲ. ಏನಕ್ಕೆ ಕಾಣಲ್ಲ ಅಂದರೆ ಅದು ಕಂಪ್ಲೀಟಾಗಿ ಲಾಕ್ ಆಗಿರುತ್ತೆ. ನಿಮಗಿದು ಲಾಕ್ ಆಗಿದೆ ಅಂತ ನೋಡಿ, ಇವಾಗ ನೀವು ಯಾರು ಲಾಕ್ ಮಾಡಿರ್ತೀರೋ ಅವರು ಲಾಕ್ಡ್ ಚಾಟ್ ಅಂತ ಇಲ್ಲೇನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥೆಂಟಿಕೇಟ್ ಕೊಟ್ಟು ಓಪನ್ ಮಾಡಿದ್ರೆ ಅಷ್ಟೇ ನಿಮಗಲ್ಲಿ ಮೆಸೇಜಸ್ ಏನು ಬಂದಿರುತ್ತೆ ಅದು ಕಾಣುತ್ತೆ. ಸೊ ಇದು ಆ್ಯಡೆಡ್ ಸೆಕ್ಯೂರಿಟಿ ಆಗಿರುತ್ತೆ. ಆ್ಯಂಡ್ ಇದು ಯಾವಾಗಲೂ ಲಾಕ್ಡ್ ಚಾಟ್ಸಲ್ಲಿ ಇರುತ್ತೆ. ಇಲ್ಲಿ ಈ ಲಾಕ್ಡ್ ಚಾಟ್ಸಲ್ಲಿ ಅಷ್ಟೇ ನೀವು ಇದನ್ನು ಓಪನ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಇದನ್ನು ಸಿಸ್ಟಮಲ್ಲೂ ಓಪನ್ ಮಾಡಬೇಕು ಅಂದ್ರೂ ಕೂಡ ಅದೇನಾಗುತ್ತೆ ಅಂದರೆ ಇಲ್ಲಿ ನೋಡಿ ಇಲ್ಲೊಂದು ತೋರಿಸ್ತಿದೆ ಲಾಕ್ಡ್ ಇನ್ ಆನ್ ಲಿಂಕ್ಡ್ ಡಿವೈಸಸ್ ಅಂತ. ಕ್ರಿಯೇಟ್ ಎ ಸೀಕ್ರೆಟ್ ಕೋಡ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಈ ಕ್ರಿಯೇಟ್ ಎ ಸೀಕ್ರೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಮೋಜಿ ಯೂಸ್ ಮಾಡ್ಬೋದು, ವರ್ಡ್ ಯೂಸ್ ಮಾಡ್ಬೋದು, ಅಥವಾ ಮೆಮೊರಬಲಾಗಿ ಏನಾರ ಕೊಡ್ಬೋದು. ಇವಾಗ ನೀವು ಇಲ್ಲಿ ಏನೋ ಎಮೋಜಿ ಯೂಸ್ ಮಾಡಬೇಕು ಅಂದರೆ ಏನೋ ಎಮೋಜಿ ಕೊಡ್ಬೋದು. ಸೊ ಇವಾಗ ಸುಮ್ಮನೆ ನಾನು ಏನೋ ಹಾರ್ಟ್ ಸಿಂಬಲ್ 2 ಕೊಟ್ಟೆ ಅಂದರೆ ಅದು ಹಾರ್ಟ್ ಸಿಂಬಲ್ನ ಕನ್ಸಿಡರ್ ಮಾಡುತ್ತೆ. ಇಲ್ಲ ಅಂದರೆ ನೀವು ಪರ್ಟಿಕ್ಯುಲರಾಗಿ ನಾನು ಏನೋ ಸುಮ್ಮನೆ RRR ಅಂತ ಕೊಡ್ತೀನಿ ಅಂದ್ಕೊಳ್ಳಿ, RRR ಅಂತ ಕೊಟ್ಟೆ. ಸೊ RRR ಅಂತ ಏನು RRR ಅಂತಿದೆ ಇದು ನಂದು ಸೀಕ್ರೆಟ್ ಕೋಡು. ಇದನ್ನು ನಾನು ಇದು ಮಾಡ್ಬೋದು. ಇಲ್ಲ 4 ಕ್ಯಾರೆಕ್ಟ್ರ್ ಕೇಳುತ್ತೆ, ಮಿನಿಮಮ್ 4 ಕ್ಯಾರೆಕ್ಟ್ರ್ ಕೊಡಬೇಕು. ನಾನು RRR ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ಕೊಟ್ಟರೆ ಮತ್ತೆ ಕೋಡ್ ಕೇಳುತ್ತೆ, RRR ಅಂತ ಕೊಟ್ಟರೆ ಮ್ಯಾಚ್ ಆಯಿತು, ಡನ್ ಆಯಿತು. ಸೊ ಈ ಸೀಕ್ರೆಟ್ ಕೋಡ್ ಏನಕ್ಕೆ ಜನ್ರೇಟ್ ಮಾಡಿದ್ದು ಅಂದರೆ ನಾನು ಲ್ಯಾಪ್ಟಾಪಲ್ಲಿ ಲಿಂಕ್ಡ್ ಡಿವೈಸಸ್ಸಲ್ಲಿ ನಾನು ವಾಟ್ಸಪ್ ಯೂಸ್ ಮಾಡಬೇಕಾದ್ರೆ ನಂದು ಲಾಕ್ಡ್ ಚಾಟ್ ಓಪನ್ ಮಾಡಬೇಕು ಅಂದರೆ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಅಲ್ಲಿ ಹೆಂಗೆ ಕೇಳುತ್ತೆ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನಂದು ವಾಟ್ಸಪ್ ವೆಬ್ ಓಪನ್ ಮಾಡಿದ್ದೀನಿ, ಅದೇ ಪ್ರೊಫೈಲ್ದು ಟೆಕ್ ಕನ್ನಡದು ವಾಟ್ಸಪ್ ಓಪನ್ ಮಾಡಿದ್ದೀನಿ. ಇಲ್ಲಿ ಬಂದು ನೀವು ನೋಡ್ಬೋದು ನಾನು ಲಾಕ್ ಮಾಡಿರೋ ಚಾಟು ಕಾಣ್ತಾ ಇಲ್ಲ. ಏನಕ್ಕೆ ಇಲ್ಲಿ ಕಾಣ್ತಿಲ್ಲ ಅಂದರೆ ಇದು ಲಾಕ್ಡ್ ಚಾಟ್ ಅಂತ ಇಲ್ಲೊಂದು ಏನು ಆಪ್ಷನ್ ಇದೆಯಲ್ಲ ಇದರಲ್ಲಿ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಾನು ಏನು ಇವಾಗ ಸೀಕ್ರೆಟ್ ಕೋಡ್ ಕ್ರಿಯೇಟ್ ಮಾಡಿದ್ನಲ್ಲ ಅದನ್ನು RRR ಅಂತ ಸೀಕ್ರೆಟ್ ಕೋಡ್ ಏನು ಇವಾಗ ನಿಮಗೆ ತೋರ್ಸೋಕ್ಕೆ ಅಂತ ಕ್ರಿಯೇಟ್ ಮಾಡಿದೆ ನಾನು ಅದನ್ನು ಹಾಕ್ಬೋದು. ಇಲ್ಲ ನೀವು ಎಮೋಜಿ ಕೊಟ್ಟಿದ್ರೆ ಎಮೋಜಿಸ್ ಹಾಕ್ಬೋದು. ಏನಾದರೂ ಯೂಸರ್ ಫ್ರೆಂಡ್ಲಿ ನೀವು ಹಾಕ್ಕೊಂಡು ಕಂಟಿನ್ಯೂ ಕೊಟ್ಟರೆ ಆವಾಗ ನಂದು ಇಲ್ಲೇನು ಮೆಸೇಜ್ ಇದೆ ಅದು ಇಲ್ಲಿ ಕಾಣುತ್ತೆ. ಸೊ ಇದು ಸಿಸ್ಟಮಲ್ಲೂ ವರ್ಕ್ ಆಗುತ್ತೆ ಆ್ಯಂಡ್ ಮೊಬೈಲಲ್ಲೂ ವರ್ಕ್ ಆಗುತ್ತೆ. ಯಾರು ಏನೋ ನಿಮ್ಮ ಮೆಸೇಜಸ್ನ ವಾಟ್ಸಪ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತಾರೆ ಆದರೆ ಏನೋ ಪರ್ಟಿಕ್ಯುಲರ್ ಚಾಟ್ಸ್ನ ನೋಡಬಾರ್ದು ಅಂತ ಇರುತ್ತೆ, ಅವರು ಈ ಫೀಚರ್ನ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ಸ್ನ ಲಾಕ್ ಮಾಡ್ಕೋಬೋದು ಏನೋ ಚಾಟ್ಸಲ್ಲಿ. ಸೊ ಇದು ಒಳ್ಳೆ ಫೀಚರು ವಾಟ್ಸಪ್ದು, ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.